ಒಬ್ಬ ರೈತ ಆಧ್ಯಾತ್ಮ ಜೀವಿ. ಹ್ಮ್. ಯಾಕೆಂದರೆ ಅವನಿಗೆ ಪ್ರಕೃತಿ ಒಡನಾಟ ಇದೆ, ಜಾನುವಾರುಗಳ ಒಡನಾಟ ಇದೆ, ಪ್ರಾಣಿ ಪಕ್ಷಿಗಳ ಒಡನಾಟ ಇದೆ. ಹ್ಮ್. ಹಾಗಾಗಿ ಆ ಒಡನಾಟದಿಂದನೇ ಅನೇಕ ವಿಚಾರಗಳನ್ನು ಕಲಿಬೋದು, ಪ್ರಕೃತಿ ವಿಚಾರವನ್ನು ಕಲಿಬೋದು. ಇವತ್ತೇನಾಗಿದೆ, ಇವತ್ತು ರೈತರು ಯಾರೂ ಕೃಷಿ ಮಾಡ್ತಾ ಇಲ್ಲ, ಎಲ್ಲರೂ ಕೃಷಿನ ಮಾಡಿಸ್ತಾ ಇದ್ದಾರೆ. ಇವತ್ತಿನ ಮಾಡ್ತಾ ಇಲ್ಲ, ಎಲ್ಲರೂ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಕ್ಲಾಸ್ ಸ್ಟ್ರಕ್ಚರ್ ಅಗ್ರಿಕಲ್ಚರ್ಗೂ ಬಂದ್ಬಿಟ್ಟಿದೆ. ಹೌದೌದು. ನಾವೇನ್ ಕಾರ್ಪೊರೇಟ್ ಅಲ್ಲಿ ಹೈರಾರ್ಕಿ ನೋಡ್ತೀವಲ್ಲ, ಆ ಸಿಸ್ಟಮ್ ಇಲ್ಲಿ ಬಂದ್ಬಿಟ್ಟಿದೆ. ಎಲ್ಲ ಬಂದು ಬಿಳಿ ವೈಟ್ ಕಾಲರ್ ಬಟ್ಟೆ ಹಾಕ್ಕೊಂಡ್ಬಂದು ಎಲ್ಲ ಬಂದು ತೋಟದ ಬದುವಿನಲ್ಲಿ ನಿಂತ್ಕೊಂಡು, ಹೊಲದ ಬದುವಿನಲ್ಲಿ ನಿಂತ್ಕೊಂಡು ಬರೀ ಹಾಗೇನೆ ಕಣ್ಣಾಯಿಸಿ ನೋಡಿ ಹೋಗ್ತಾರ ಹೊರತು, ವೀಕೆಂಡ್ ಫ್ಯಾಮಿಲಿ ಜೊತೆ ಬಂದು ನೋಡ್ತಾರ ಹೊರತು, ಬಟ್ ಯಾರು ಫೀಲ್ಡ್ಗೆ ಇಳಿಯಲ್ಲ. ಫೀಲ್ಡ್ಗೆ ಇಳಿಬೇಕು. ನಾನು ಈ ತೋಟದೊಳಗೆ ಓಡಾಡ್ತಾ ಇದೀನಿ ಅಂತಂದ್ರೆ ಈ ಮಣ್ಣಿನ ಗುಣಲಕ್ಷಣಗಳು ನನಗೆ ಅರ್ಥವಾಗ್ತಾ ಹೋಗ್ತವೆ. ಆಮೇಲೆ ಈ ಗಿಡ ಇದು ಯಾಕೆ ಹಿಂಗಾಗಿದೆ ಇದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಕಾರಣ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ. ಆ ಕಾರಣ ನೋಡಿ ಅದಕ್ಕೇನು ಕೊರತೆ ಇದೆ ಅದನ್ನ ನಾನು ಫಿಲ್ ಮಾಡ್ಬೇಕಿಲ್ಲಿ. ಯಾವ ಕಾರಣಕ್ಕೆ ಇದು ಹಿಂಗಾಯಿತು ಅದನ್ನ ಮಾಡಬೇಕು. ನೋಡಿ, ನಾವೊಂದು ಅಪ್ಲೈ ಮಾಡಿದ್ವಿ, ಸ್ಪ್ರೇ ಕೊಟ್ಟಿವಿ ಜೀವಾಮೃತನ, ಕೊಟ್ಟ ತಕ್ಷಣ ಈ ಹೊಸ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಜೀವಾಮೃತ. ಹಾಗಾಗಿ ಅದಕ್ಕೆ ಓಡಾಡ್ಬೇಕು ರೈತ ಓಡಾಡಿದಾಗ ಮಾತ್ರ ಆ ಮಣ್ಣಿನ ಇದು ಗೊತ್ತಿದೆ. ನೋಡಿ, ಇಷ್ಟೆಲ್ಲ ಕಳೆ ಇಲ್ಲಿ ಬಿದ್ದಿದೆ, ಇದೆಲ್ಲ ಡಿಕಂಪೋಸ್ ಆಗುತ್ತೆ. ಈ ಮಣ್ಣಲ್ಲಿ ಏನೂ ಇಲ್ಲದೆ ಇರೋದೆಲ್ಲ ಇಲ್ಲಿ ಸೃಷ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಕೃತಿನಲ್ಲಿ ಏನು ಇರ್ಬೇಕಿತ್ತು ಅದಿಲ್ಲ, ಅದು ಈಗ ಮತ್ತೆ ರೀಸೃಷ್ಟಿ ಆಗ್ತಾ ಹೋಗುತ್ತೆ. ಈಗ ಈ ಮುಚ್ಚಿಗೆ ಮಾಡೋದ್ರಿಂದ, ಬಹು ಬೆಳೆ ಬೆಳೆಯೋದ್ರಿಂದ